ಸುಮಾರು ಕ್ಷೇತ್ರದಲ್ಲಿ ಹಿಂಗಾಗಿದೆ ಟಿಕೆಟ್ ಆಯ್ಕೆ ವಿಚಾರದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ, ಬಾಗಲಕೋಟೆಯಲ್ಲಿ ಆಗಿದೆ, ಹುಬ್ಳಿ ಧಾರವಾಡದಲ್ಲಿ ಆಗಿದೆ. ಇವನ್ ಮಾತು ಹೇಳಿದ್ರೆ ಈಗ ಕೋರ್ ಕಮಿಟಿ ಅಗತ್ಯ ಇತ್ತು ಆಯ್ಕೆ ಸಂದರ್ಭದಲ್ಲಿ ಅಂತ. ಈಗಲೂ ನಿಮ್ದು ನಿಲುವಿಗೆ ಬದ್ದಾಗಿರೋದು ಅಲ್ಲದೆ ಬೇರೆಯವ್ರ ಒಪಿನಿಯನ್ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ. ಕೋರ್ ಕಮಿಟಿ ಮಾಡ್ಬೇಕಂತ 6 ತಿಂಗಳು ಮೊದಲೇ ಹೇಳಿದ್ದೀನಿ ನಾನು ಹೈಕಮಾಂಡ್ಗೆ. ಬಹುತೇಕ ಕೋರ್ ಕಮಿಟಿ ಮಾಡಿದ್ದಿದ್ರೆ ಎಲ್ಲ ಅಲ್ಲೆಲ್ಲೇ ಬಗೆಹರಿತಿತ್ತು. ಅದಾಗದೇ ಇರೋದಕ್ಕೆ ಇವೆಲ್ಲ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ಕೊಟ್ಟಿರೋ ಕ್ಯಾಂಡಿಡೇಟ್ಸ್ಗೆ ನಾವೆಲ್ಲ ಕೆಲಸ ಮಾಡೋಣ. ಈಗ ಹಿಂದಕ್ಕೆ ಏನೆಲ್ಲ ಹೋಗಿ ಮಾತಾಡಿದ್ರು ಯಾವುದೂ ಪ್ರಯೋಜನ ಆಗಲ್ಲ. ಪ್ರಯೋಜನ ಆಗೋದೇನು? 8 ಸೀಟ್ ಗೆದ್ದಿವಿ. ಕಾಂಗ್ರೆಸ್ ಸರ್ಕಾರ ಇದೆ, ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ನಾವು 36,000 ಕೋಟಿ ಈ ಸಾರಿ ಖರ್ಚು ಮಾಡಿದ್ದೀವಿ. ಮುಂದಕ್ಕೆ 59,000 ಖರ್ಚು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿರುವಾಗ ಕಾಂಗ್ರೆಸ್ ಓಟ್ ಕೊಡ್ತಾರೆ ಅಂತ ಆಶಾಭಾವ ನಿಂತಿದ್ದೀವಿ. ಬಹುತೇಕ ಇಡೀ ಹಿಸ್ಟ್ರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನದಲ್ಲಿ 4.25 ಕೋಟಿ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಮುಟ್ಟಿದೆ, ತಲುಪಿದೆ ನಮ್ಮ ಕಾರ್ಯಕ್ರಮ. ಪ್ರಚಾರಕ್ಕೆ ಅವರು ಎಲ್ಲೆಲ್ಲಿ ಕರೆದ್ರು ನಾನು ಹೋಗಕ್ಕೆ ತಯಾರಿರ್ತೀನಿ. ಅದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅಭ್ಯರ್ಥಿ ಅವ್ರು ತೀರ್ಮಾನ ಮಾಡಬೇಕು. ಪ್ರಚಾರಕ್ಕೆ ಅವರೆಲ್ಲಿ ಕರೆದ್ರು ಹೋಗ್ತೀನಿ. ಬಟ್ ನನ್ನ ಪ್ರಯಾರಿಟಿ ಇರ್ತದೆ. ಅವರು ನನಗೆ ಜಿಲ್ಲಾ ಉಸ್ತುವಾರಿ ಬೆಂಗಳೂರಿಗೆ ಆಮಂತ್ರಣ ಮಾಡಿದೆ. ಇಲ್ಲಿ ಹೆಚ್ಚಿನ ಕಾಲ ನಾನು ಇರಬೇಕಾಗ್ತದೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಅಲ್ಲಿದ್ದಾರೆ. ಅವರು ಅಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಬೇಕಾಗ್ತದೆ. ಸಮಯಾನುಸಾರ ನಾನು ಕರೆದಾಗ ನಾನು ಅಲ್ಲಿ ಕೂಡ ಹೋಗಿ ಕ್ಯಾನ್ವಾಸ್ ಮಾಡ್ತೀನಿ. ಇಷ್ಟೆಲ್ಲ ಆಯ್ಕೆ ಗೊಂದಲ ನಡುವೆ ಈಗ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಒಂದು ವೇಳೆ ಕೋಲಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಅದರ ಹೊಣೆಗಾರಿಕೆ ಯಾರು ಹೊರಬೇಕು? ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಬಣದವರು, ಅಥವಾ ಟಿಕೆಟ್ ಅನೌನ್ಸ್ ಮಾಡಿದ ರಾಜ್ಯ ನಾಯಕರು ಯಾರು ಹೊಣೆಗಾರರಾಗ್ತಾರೆ? ಅದನ್ನು ನಾನು ಹೇಳೋದಿಲ್ಲ, ನೀವು ತೀರ್ಮಾನ ಮಾಡಿರೋದನ್ನು ಕೇಳಿ. ತೀರ್ಮಾನ ಮಾಡಿರಲ್ಲ ಅವ್ರನ್ನ ಕೇಳಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.